ನಮಸ್ಕಾರ ಸ್ನೇಹಿತರೆ, ಬಾಗಲಕೋಟೆ ಮತ್ತು ದಾವಣಗೆರೆಗೆ ಬೈ ಇಲೆಕ್ಷನ್ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಈ ಇಲೆಕ್ಷನ್ ಯಾವತ್ತಿಂದ ಅನೌನ್ಸ್ ಆಯ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ತಲೆನೋವುಗಳು ಕಾಣಿಸ್ಕೊಳ್ತಾ ಇದೆ. ಮೊದಲಿಗೆ ಬಾಗಲಕೋಟೆಯಲ್ಲಿ ಈ ಮೇಟಿ ಕುಟುಂಬದವರ ಒಳಗಿದ್ದಂತಹ ಪೈಪೋಟಿ, ಅಲ್ಲಿಯ ಸಮಸ್ಯೆಯನ್ನ ಕಾಂಗ್ರೆಸ್ ಪಕ್ಷ ಒಂದು ಲೆವೆಲ್ಗೆ ಸಾಲ್ವ್ ಮಾಡಿದೆ ಅಂತಲೇ ಹೇಳ್ಬೋದು. ಆದ್ರೆ ದಾವಣಗೆರೆಯಲ್ಲಿರುವಂತಹ ಸಮಸ್ಯೆಯನ್ನ ಸದ್ಯಕ್ಕೆ ಪರಿಹಾರ ಮಾಡ್ಲಿಕ್ಕೆ ಆಗದೇನೆ ಕಾಂಗ್ರೆಸ್ ಪಕ್ಷ ವಿಲ ಒದ್ದಾಡ್ತಾ ಇದೆ. ಸಾಮಾನ್ಯವಾಗಿ ಉಪಚುನಾವಣೆ ಅಂತ ಹೇಳಿದ್ರೆ ಆಳುವ ಪಕ್ಷದವರಿಗೆ ಅಂತಹ ಸಮಸ್ಯೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬೈ ಇಲೆಕ್ಷನ್ ಸಂದರ್ಭದಲ್ಲಿ ಆಯಾ ಕ್ಷೇತ್ರದ ಜನರು ಆಡುವ ಪಕ್ಷ ಯಾವ್ದಿದೆಯೋ ಅದೇ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅದರಿಂದಾಗಿ ನಮ್ಮ ಕ್ಷೇತ್ರಕ್ಕೆ ಒಳಿತಾಗಬಹುದು ಅಂತಕೊಂಡು. ಹಾಗಾಗಿ ಸಾಮಾನ್ಯವಾಗಿ ಈ ರೀತಿಯಾದ ಉಪಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರ್ತದೋ ಆ ಪಕ್ಷದವರಿಗೆ ಗೆದ್ದು ಬರೋದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಈ ಚುನಾವಣೆಯಲ್ಲಿ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷ ನಾವು ತುಂಬಾ ಸುಲಭವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳನ್ನ ಗೆದ್ದುಕೊಳ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ತಾವು ಎಣಿಸಿದಷ್ಟು ಸುಲಭದಲ್ಲಿ ಗೆಲುವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಮನದಟ್ಟಾಗ್ಲಿ ಪ್ರಾರಂಭ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾದಂತಹ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇಲ್ಲಿ ಸಮರ್ಥ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಆತ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ. ಅದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂತ ಯೋಗ್ಯತೆ ಆಗ್ಲಿ ಅಥವಾ ರಾಜಕೀಯ ಅನುಭವವಾಗ್ಲಿ ಯಾವುದು ಈ ವ್ಯಕ್ತಿಗಿಲ್ಲ. ಆದ್ರೂ ಕೂಡ ಶಾಮನೂರ್ ಅವರ ಫ್ಯಾಮಿಲಿಗೆ ನಾವು ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಈತನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಈತನ ತಂದೆಯಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಹಾಗೇನೆ ಇವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಯಿಂದ MP ಆಗಿ ಆರಿಸಿ ಬಂದಂತವರು. ಈಗ ಮಗ MLA ಆಗ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಇಡೀ ದಾವಣಗೆರೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು, ನಮ್ಮ ಕುಟುಂಬದವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಇಲ್ಲಿ MLA ಅಥವಾ MP ಆಗ್ಬಾರ್ದು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರುವಂತಹ ಕುಟುಂಬ ಈ ಶಾಮನೂರು ಕುಟುಂಬ. ಈ ಕುಟುಂಬ ರಾಜಕೀಯ ಅನ್ನೋದು ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯ. ಬೆಳಗಾಂಗೆ ಹೋದ್ರೆ ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ನಮ್ಮದ್ದು ಅಂತ ಹೇಳ್ತಾರೆ. ಹಾಗೇನೆ ಕಲಬುರ್ಗಿಗೆ ಹೋದ್ರೆ ಖರ್ಗೆ ಫ್ಯಾಮಿಲಿಯವರು ಕಲಬುರ್ಗಿ ನಮ್ಮದ್ದು ಅಂತ ಹೇಳ್ತಾರೆ. ಶಿವಮೊಗ್ಗಕ್ಕೆ ಹೋದ್ರೆ ಯಡಿಯೂರಪ್ಪನವರ ಫ್ಯಾಮಿಲಿಯವರು ಇಡೀ ಶಿವಮೊಗ್ಗ ನಮ್ಗೆ ಬೇಕು ಅಂತ ಹೇಳ್ತಾರೆ. ಹಾಗೇನೆ ಹಾಸನವನ್ನ ದೇವೇಗೌಡ ಫ್ಯಾಮಿಲಿಯವರು ನಮ್ಮದ್ದು ಅಂತ ತಿಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ದಾವಣಗೆರೆ ಬಂದ್ರೆ ಶಾಮನೂರು ಫ್ಯಾಮಿಲಿಯವರು ದಾವಣಗೆರೆ ನಮ್ಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಬೇರೆ ಯಾರನ್ನು ಕೂಡ ನಾವು ಮೇಲ್ ಬರ್ಲಿ ಬಿಡೋದಿಲ್ಲ, ಈ ರೀತಿಯಾಗಿ ಪಟ್ಟು ಹಾಕೊಂಡು ಕೂತ್ಕೊಂಡಿರ್ತಾರೆ. ಹಾಗಾಗಿ ಈ ಉಪಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಮುಸಲ್ಮಾನರೀಗ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮರಣ ನಂತರ ದಾವಣಗೆರೆಯಲ್ಲಿ ಉಪಚುನಾವಣೆ ಬಂದೇ ಬರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಆ ದಿನದಿಂದ ಕೂಡ ಮುಸಲ್ಮಾನ್ ನಾಯಕರು ಈ ಬಾರಿಯ ಚುನಾವಣೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು, ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಸತತವಾಗಿ ಒತ್ತಡವನ್ನ ಹೇರ್ತಾ ಇದ್ರು. ಜಮೀರ್ ಅಹಮದ್ ಖಾನ್ ಇರಬಹುದು ಅಥವಾ ಹ್ಯಾರಿಸ್ ಇರಬಹುದು, ಈ ರೀತಿ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳಷ್ಟು ಒತ್ತಡವನ್ನ ಹೇರ್ತಾ ಇದ್ರು. ಯಾವುದೇ ಕಾರಣಕ್ಕೆ ಮುಸಲ್ಮಾನರನ್ನ ಬಿಟ್ಟು ಬೇರೆ ಯಾರಿಗೂ ಈ ಬಾರಿ ಟಿಕೆಟ್ ಅನ್ನು ಕೊಡಬಾರ್ದು, ಉಪಚುನಾವಣೆಯಲ್ಲಿ ಮುಸಲ್ಮಾನರಿಗೆ ಚಾನ್ಸ್ ಅನ್ನು ಕೊಡಬೇಕು, ಆ ಮುಖಾಂತರ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಪರವಾಗಿದೆ ಅನ್ನೋದನ್ನ ಮನದಟ್ಟು ಮಾಡಬೇಕು, ಈ ರೀತಿಯಾಗಿ ಬಹಳಷ್ಟು ಒತ್ತಡವನ್ನ ಹೇರ್ಕೊಂಡು ಬರ್ತಾನೆ ಇದ್ರು. ಆದ್ರೆ ಶಾಮನೂರು ಫ್ಯಾಮಿಲಿಯವರು ಯಾವುದೇ ಕಾರಣಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಕುಟುಂಬವನ್ನು ಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಕೊಡಬಾರ್ದು, ನಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂತಹ ರಾಜಕೀಯ ಅನುಭವ ಇಲ್ಲದೆ ಇರುವಂತಹ ಈ ಸಮರ್ಥ ಶಾಮನೂರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ದಾವಣಗೆರೆಯಲ್ಲಿರುವಂತಹ ಮುಸಲ್ಮಾನರೀಗ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಚುನಾವಣಾ ಕಣಕ್ಕಿಳಿಯುವ ಮುಖಾಂತರ ಕಾಂಗ್ರೆಸ್ಗೆ ಸಡ್ಡು ಹೊಡೆದಿದ್ದಾರೆ. ಇಲ್ಲಿ ಮುಸಲ್ಮಾನರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪನವರು ನಮ್ಗೆ ಈ ಹಿಂದೆನೆ ಒಂದು ಭಾಷೆಯನ್ನು ಕೊಟ್ಟಿದ್ರು, ನನ್ನ ನಂತರ ಈ ಕ್ಷೇತ್ರವನ್ನ ನಿಮ್ಗೆ ನಾವು ಬಿಟ್ಕೊಡ್ತೇವೆ, ಇಲ್ಲೇನಿದ್ರು ಕೂಡ ಮುಂದಿನ ಬಾರಿ ಮುಸಲ್ಮಾನರಿಗೆ ನಾವು ಟಿಕೆಟ್ ಕೊಡ್ತೇವೆ, ಈ ರೀತಿಯಾಗಿ ಅವರು ನಮ್ಗೆ ಪ್ರಾಮಿಸ್ ಮಾಡಿದ್ರು. ಹಾಗಾಗಿ ಅವ್ರು ಏನ್ ಭಾಷೆ ಕೊಟ್ಟಿದ್ದಾರೋ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಶಾಮನೂರು ಫ್ಯಾಮಿಲಿಯವರು ಈ ಬಾರಿ ಚುನಾವಣೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಅನ್ನ ಬಿಟ್ಕೊಡ್ಬೇಕು, ಈ ರೀತಿಯಾಗಿ ಅವರು ಒತ್ತಡವನ್ನ ಹೇರ್ತಾ ಇದ್ರು. ಆದ್ರೆ SS ಮಲ್ಲಿಕಾರ್ಜುನ್ ಶತಾಯ ಗತಾಯ ನಮ್ಮ ಫ್ಯಾಮಿಲಿಗೆ ಟಿಕೆಟ್ ಕೊಡ್ಬೇಕು, ಅದರಲ್ಲೂ ಪ್ರಮುಖವಾಗಿ ನನ್ನ ಮಗನಿಗೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಹೇಳಿ ಒತ್ತಡವನ್ನ ಹೇರಿ ಈಗ ಸಮರ್ಥನನ್ನ ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ. ಇಲ್ಲಿ ಮುಸಲ್ಮಾನರು ಈ ರೀತಿಯಾಗಿ ಒತ್ತಡ ಹೇರ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಮೊದಲಿನಿಂದಲೂ ಕೂಡ ದಾವಣಗೆರೆಯಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದವರು. ಶಾಮನೂರು ಫ್ಯಾಮಿಲಿಯ ಯಾರೇ ಚುನಾವಣೆ ನಿಂತರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಬಂದಂತವ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸಲ್ಮಾನರು ಯಾರು ಪರವಾಗಿ ನಿಲ್ತಾರೋ ಅವರು ಗೆಲುವನ್ನ ಸಾಧಿಸೋದು ಶತಸಿದ್ಧ. ಕಾರಣ ಏನು ಅಂತ ಹೇಳಿದ್ರೆ ಅವರ ಸಂಖ್ಯೆ. ಅಲ್ಲಿ 60ರಿಂದ 70 ಸಾವಿರ ಮುಸಲ್ಮಾನ್ ಮತಗಳಿದೆ. ಈ ಮುಸಲ್ಮಾನ್ ಮತಗಳು ಅತ್ಯಂತ ನಿರ್ಣಾಯಕ ಅಂತಕೊಂಡೇ ಹೇಳ್ತಾರೆ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ
ಕಾಂಗ್ರೆಸ್ನ ಇಡುಗಂಟು ಅನ್ಸ್ಕೊಂಡಿರುವಂತಹ ಈ ಮುಸಲ್ಮಾನ್ ಮತದಾರರು ಕಾಂಗ್ರೆಸ್ನಿಂದ ವಿಮುಖಗೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಶಾಮನೂರು ಫ್ಯಾಮಿಲಿಯವರು ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ಇಲ್ಲಿ ಶಾಮನೂರು ಫ್ಯಾಮಿಲಿಯವರು ನಮ್ಗೆ ಮೋಸ ಮಾಡಿದ್ದಾರೆ, ಈ ರೀತಿಯಾಗಿ ಅವರಿಗೆ ಮಾತಾಡ್ಲಿ ಶುರು ಮಾಡಿದ್ದಾರೆ. ಹಾಗಾಗಿ ಅವರು ಸಾದಿಕ್ ಪೈಲ್ವಾನ್ ಜೊತೆಗೆ ನಿಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಹಿಂದೆ ಒಂದು ಕಾಲ ಇತ್ತು, ಸಾಮಾನ್ಯವಾಗಿ ಮುಸಲ್ಮಾನ ಧರ್ಮ ಗುರುಗಳು ಯಾರಿಗೆ ಓಟ್ ಹಾಕ್ಬೇಕಂತೇಳಿ ಹೇಳ್ತಾರೋ ಅವರಿಗೆ ಈ ಸಮುದಾಯದವರು ಓಟನ್ನ ಹಾಕ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬಹಳಷ್ಟು ಬದಲಾಗಿದೆ. ಈಗಿನ ಯುವ ಮತದಾರರು ಏನಿದ್ದಾರೆ ಅವರು ಸಾಮಾನ್ಯವಾಗಿ ಈ ಧರ್ಮಗುರುಗಳು ಅವ್ರಿಗೆ ಓಟ್ ಹಾಕ್ಬೇಕು, ಇವ್ರಿಗೆ ಓಟ್ ಹಾಕ್ಬೇಕು ಅಂತ ತಕೊಂಡು ಇನ್ಸಿಸ್ಟ್ ಮಾಡಿದ್ರೆ ಖಂಡಿತವಾಗಿ ಅದನ್ನ ಫಾಲೋ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ನಮ್ಗೆ ಏನ್ ಸರಿ ಅನ್ಸ್ತದೋ ಅದನ್ನ ನಾವು ಮಾಡ್ತೇವೆ, ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಈಗ ಆಗ್ತಾ ಇರುವಂತಹ ಸಮಸ್ಯೆ ಕೂಡ ಅದೇ. ಇಲ್ಲಿ ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ಅಲ್ಲಿರುವಂತಹ ಯುವ ಮುಸಲ್ಮಾನ್ ಮತದಾರರು ನಿಂತಿರುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ SDPI ಕ್ಯಾಂಡಿಡೇಟ್ ಕೂಡ ಅಲ್ಲಿ ಈ ಬಾರಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಆದ್ರೆ ಇಲ್ಲಿ SDPI ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಆ ರೀತಿ ಅವ್ರಿಗೆ ಖಂಡಿತವಾಗಿ ಠೇವಣಿ ಕೂಡ ಸಿಗೋದಿಲ್ಲ, ಅದು ಬೇರೆ ವಿಷಯ. ಹಾಗಾದ್ರೆ ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ಗೆಲ್ತಾರ? ಖಂಡಿತವಾಗಿ ಅವ್ರು ಗೆಲ್ಲುವಂತ ಸಾಧ್ಯತೆ ತುಂಬಾ ಕ್ಷೀಣ ಅನ್ಸ್ತದೆ. ಆದ್ರೆ ಇವರು ಚುನಾವಣಾ ಕಣದಲ್ಲಿರೋದ್ರಿಂದಾಗಿ ಕಾಂಗ್ರೆಸ್ಗೆ ಒಂದಿಷ್ಟು ಹೊಡೆತ ಅಂತೂ ಬಿದ್ದೇ ಬೀಳ್ತದೆ. ಒಂದಿಷ್ಟು ಮುಸಲ್ಮಾನ್ ಮತಗಳು ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿಯುವಂತ ಸಾಧ್ಯತೆ ಇರ್ತದೆ. ಆದ್ರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಕ್ಕೆ ಬಹಳಷ್ಟು ಹೆಣಗಾಡ್ಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಇದರಿಂದಾಗಿ ಬಿಜೆಪಿಗೆ ಏನಾದ್ರೂ ಲಾಭ ಆಗ್ತದ ಅಂತೇಳಿ ಕೇಳಿದ್ರೆ ಖಂಡಿತವಾಗಿ ಅಂತಹ ಲಾಭ ಬಿಜೆಪಿಗೆ ಇಲ್ಲಿ ಆಗುವಂತ ಸಾಧ್ಯತೆ ಇಲ್ಲ. ಇಲ್ಲಿ ನಾನು ಬಿಜೆಪಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಕೇವಲ ಕಾಂಗ್ರೆಸ್ ಪಕ್ಷದೊಳಗಿರುವಂತಹ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಅಷ್ಟೇ ಮುಸಲ್ಮಾನರನ್ನ ಓಲೈಸ್ಕೊಂಡು ಬಂದಿರುವಂತಹದ್ದು. ಹಾಗೇನೆ ನಮ್ಮನ್ನ ಬಿಟ್ರೆ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾವುದೇ ಪಕ್ಷ ಇಲ್ಲ. ಒಂದ್ ವೇಳೆ ನೀವು ಬಿಜೆಪಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಸಿಗೋದಿಲ್ಲ. ಈ ರೀತಿಯಾಗಿ ಪ್ರಪೋಗಂಡವನ್ನ ಮಾಡಿಕೊಂಡು ಈ ಮುಸಲ್ಮಾನ್ ಸಮುದಾಯವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಆದ್ರೆ ಚುನಾವಣೆ ಬಂತು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೆ ಮುಸಲ್ಮಾನ್ ಪಂಗಡ ಕೇಳದಷ್ಟು ಟಿಕೆಟ್ ಅನ್ನ ಕೊಡೋದಿಲ್ಲ. ಅವ್ರು ಯಾವ ರೀತಿ ಟಿಕೆಟ್ ಹಂಚಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಸಲ್ಮಾನ್ ಬಾಹುಳ್ಯ ಇರುವಂತಹ ಸ್ಥಳಗಳಲ್ಲಿ ಮಾತ್ರ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಆದ್ರೆ ಮುಸಲ್ಮಾನರ ನಿರ್ಣಾಯಕ ಆಗಿರುವಂತಹ ಕ್ಷೇತ್ರಗಳಲ್ಲಿ ಅವ್ರಿಗೆ ಖಂಡಿತವಾಗಿ ಅವ್ರು ಟಿಕೆಟ್ ಅನ್ನು ಕೊಡ್ಲಿಕ್ಕೆ ಹೋಗಲ್ಲ. ಅಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಂದ್ ವೇಳೆ ಮುಸಲ್ಮಾನರಿಗೆ ನಾವು ಟಿಕೆಟ್ ಅನ್ನು ಕೊಟ್ರೆ ಹಿಂದೂಗಳು ನಮ್ಮ ವಿರುದ್ಧವಾಗಿ ತಿರುಗಿ ಬೀಳುವಂತ ಸಾಧ್ಯತೆ ಇರ್ತದೆ. ಹಿಂದೂಗಳ ಮತ ಬಿಜೆಪಿ ಅಥವಾ ಬೇರೆ ಪಕ್ಷದ ಕಡೆ ಹೋಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಇಲ್ಲಿ ಏನಿದ್ರು ಕೂಡ ಮುಸಲ್ಮಾನರನ್ನ ಓಲೈಕೆ ಮಾಡಿಕೊಂಡು ಹಿಂದೂಗಳನ್ನೇ ಕಣಕ್ಕಿಳಿಸ್ಬೇಕು, ಆ ಮುಖಾಂತರ ನಾವು ಇಲ್ಲಿ ಗೆಲ್ಲಬೇಕು. ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಯೋಚನೆ ಮಾಡ್ಕೊಂಡು ಬರುವಂತಹದ್ದು. ಆದ್ರೆ ಈ ಬಾರಿ ಆ ಲೆಕ್ಕಾಚಾರ ಉಲ್ಟಾ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದ್ರೆ ದಾವಣಗೆರೆಯಲ್ಲಿ ಒಂದಿಷ್ಟು ಮುಸಲ್ಮಾನ್ ಮತ ಈ ಬಾರಿ ಸಾದಿಕ್ ಪೈಲ್ವಾನ್ ಅವರ ಪಾಲಾಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಸಾದಿಕ್ ಪೈಲ್ವಾನ್ ಅವರು ಒಂದು 25-30 ಸಾವಿರ ಮತಗಳನ್ನ ಪಡೆದ್ರು ಕೂಡ ಅದರಿಂದ ಕಾಂಗ್ರೆಸ್ಗೆ ದೊಡ್ಡದಾದಂತ ಏಟು ಬೀಳುವಂತ ಸಾಧ್ಯತೆ ಇದೆ. ನನಗೆ ವೈಯಕ್ತಿಕವಾಗಿ ಏನನ್ಸ್ತಾ ಇದೆ ಅಂತ ಹೇಳಿದ್ರೆ ಈ ಬಾರಿಯ ದಾವಣಗೆರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಬ್ಬ ಅಲ್ಪಸಂಖ್ಯಾತನನ್ನ ಕಣಕ್ಕಿಳಿಸಬಹುದಿತ್ತು, ಅಂದ್ರೆ ಮುಸಲ್ಮಾನ್ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸಬಹುದಿತ್ತು. ಆ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ಅವರಿಗೊಂದು ಅವಕಾಶವನ್ನು ಕೊಡಬಹುದಿತ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮನ್ನ ಕೇವಲ ನಾವು ವೋಟ್ ಬ್ಯಾಂಕ್ ಆಗಿ ಟ್ರೀಟ್ ಮಾಡ್ತೀವಿ ಹೊರತು ನಿಮ್ಮನ್ನ ಮೇಲ್ ಬರ್ಲಿಕ್ಕೆ ನಾವು ಬಿಡೋದಿಲ್ಲ, ನೀವು ಏನಿದ್ರು ಕೂಡ ವೋಟ್ ಬ್ಯಾಂಕ್ ಆಗಿ ಎಲ್ಲಿರ್ತಿರೋ ಅಲ್ಲೇ ಇರಬೇಕು, ಈ ರೀತಿಯಾಗಿ ಯೋಚನೆಯನ್ನ ಮಾಡಿಕೊಂಡು ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿದ್ದಾರೆ. ಇದನ್ನ ಅರಿತಿರುವಂತಹ ದಾವಣಗೆರೆ ಮುಸಲ್ಮಾನರಿಗ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ಅಂತ ಹೇಳ್ಕೊಂಡೆ ಹೇಳಬಹುದು. ಹಾಗಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಶಾಮನೂರು ಫ್ಯಾಮಿಲಿಯವರಿಗೆ ಬಹಳಷ್ಟು ಕಠಿಣ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆಗಳು ಕಾಣಿಸ್ತಿದೆ. ಆದ್ರೆ ಚುನಾವಣೆಯನ್ನ ಹೇಗೆ ನಿರ್ವಹಿಸಬೇಕು ಅನ್ನುವ ಸಂಪೂರ್ಣವಾದಂತಹ ಅನುಭವ ಇರುವ ಶಾಮನೂರು ಫ್ಯಾಮಿಲಿಯವರು ಇಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ತಂತ್ರಗಳನ್ನು ಹೂಡ್ತಾರೆ. ಪ್ರಮುಖವಾಗಿ ಹಣ ಬಲದಲ್ಲಿ ಅವ್ರ ಎದುರುಗಡೆ ಯಾರು ಇಲ್ಲ ಅಂತ ಹೇಳ್ಬೋದು. ಆದ್ರಿಂದಾಗಿ ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ಖಂಡಿತವಾಗಿ ಗೆಲ್ತಾರೆ ಅಂತ ಹೇಳ್ಬೋದು. ಆದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಸಪೋರ್ಟ್ ಅನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಈ ಚುನಾವಣೆಯಿಂದ ಪ್ರಾರಂಭ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಈಗಾಗಲೇ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿ ಮುನಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಈ ಸಾದಿಕ್ ಪೈಲ್ವಾನ್ ಏನಿದ್ದಾರೆ ಇವ್ರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೆ ಕೂಡ ಕೈ ಹಾಕಿದ್ದಾರೆ. ಆದ್ರೆ ಅದರಲ್ಲಿ ಅವರಿಗೆ ಯಶಸ್ಸು ಸಿಗೋದು ಕಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ, ನಾಮಪತ್ರ ವಾಪಸ್ ತಗೊಳ್ಳಿಕ್ಕೆ ಇನ್ನೂ ಸಮಯ ಇದೆ. ಅಷ್ಟರೊಳಗಡೆ ದಾವಣಗೆರೆಯಲ್ಲಿ ಬೇರೆ ಇನ್ನೇನಾದ್ರೂ ಬದಲಾವಣೆ ಆದ್ರೂ ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಕುಟುಂಬ ರಾಜಕೀಯದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.